ಧರ್ಮಸ್ಥಳದ ಇದೇ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ 13ನ ಶೋಧ ಕಾರ್ಯ ಏನಿದೆಯಲ್ಲ 13th ಪಾಯಿಂಟ್, ಇದಕ್ಕೆ ಎಲ್ಲಾದರೂ ಒಂದು ಮಾಡರ್ನ್ ಟೆಕ್ನಾಲಜಿ ಬಳಸಲಾಗುತ್ತಾ SIT ಅವರ ಕಡೆಯಿಂದ ಅನ್ನುವಂಥ ಒಂದು ನಿರೀಕ್ಷೆ ಇದೆ. 13ನೇ ಸ್ಪಾಟ್ನ ಉತ್ಖನನ ಕಾರ್ಯಕ್ಕೆ, ಶೋಧ ಕಾರ್ಯಕ್ಕೆ GPR ತಂತ್ರಜ್ಞಾನವನ್ನು ಬಳಸಿಕೊಳ್ಳಲಾಗುತ್ತಾ? GPR ತಂತ್ರಜ್ಞಾನವನ್ನು ಬಳಕೆ ಮಾಡ್ತಾರೆ 13ನೇ ಶೋಧ ಕಾರ್ಯಕ್ಕೆ. ಭೂಮಿಯಾಗೆಯುವ ಬದಲು GPR ಬಳಸೋದಕ್ಕೆ SIT ಸಿದ್ಧತೆ ಮಾಡಿಕೊಳ್ತಾ ಇದೆ. GPR ಬಗ್ಗೆ ತಜ್ಞರ ಸಲಹೆ ಪಡೀತಾ ಇರುವಂತಹ ಅಧಿಕಾರಿಗಳು, GPR ಬಳಕೆ ಬಗ್ಗೆ ಸಭೆ ನಡೆಸಿರುವಂತಹ SIT ಮುಖ್ಯಸ್ಥ, ಇದೇ ಪ್ರಕರಣದ ಬೆಳವಣಿಗೆಗಳು, ಮ್ಯಾನ್ಯುಯಲಿ ಭೂಮಿಯನ್ನು ಅಗೆಯುವ ಬದಲು GPR ತಂತ್ರಜ್ಞಾನದ ಬಳಕೆಗೆ ಮುಂದಾಗ್ತಾ ಇದ್ದಾರೆ. ಈಗಾಗಲೇ ತಜ್ಞರ ಸಲಹೆ ಪಡಿತಾ ಇದ್ದಾರೆ ಅಧಿಕಾರಿಗಳು. ಹೀಗಾಗಿ ಮ್ಯಾನ್ಯುಯಲಿ ಬೇಡ, ಇಷ್ಟು ದಿವಸ ಅದೇ ಮಾಡಿದ್ದಂಥದ್ದು. ಎಲ್ಲರ ಪ್ರಶ್ನೆಯೂ ಕೂಡ ಅದೇ ಇತ್ತು. ವಿ ಆರ್ ಇನ್ 2025, ಯಾವುದೇ ಥರದ ಮಾಡರ್ನ್ ಟೆಕ್ನಾಲಜಿ ಬಳಸ್ಕೊಳ್ಳೋದಕ್ಕೆ ಅವಕಾಶ ಇಲ್ವಾ SITಗೆ? ಗ್ರೌಂಡ್ ಪೆನಿಟ್ರೇಟಿಂಗ್ ರೆಡಾರ್ GPR ಅಂದರೆ ಮೇಲಿಂದ ಅದನ್ನು ನೋಡಿದ ಕ್ಷಣಕ್ಕೆ ಮಷಿನನ್ನು ಬಳಸಿ ಒಳಗಡೆ ಏನಿದೆ ಏನಿಲ್ಲ, ಅದು ಎಷ್ಟೇ ಆಳದಲ್ಲಿದ್ದರೂ ಕೂಡ ಇಂತಿಷ್ಟೇ ಆಳದಲ್ಲಿ ಇಂಥ ವಸ್ತು ಇದೆ ಅನ್ನುವಂಥದ್ದು ಗ್ರೌಂಡ್ ಪೆನಿಟ್ರೇಟಿಂಗ್ ರೆಡಾರ್ ಗುರುತು ಪತ್ತೆ ಹಚ್ಚತ್ತೆ. ಎಲ್ಲರ ಪ್ರಶ್ನೆ ಅದೇ ಇತ್ತು, ಯಾಕೆ ಬಳಸ್ತಾ ಇಲ್ಲ ಅಂತ. ಅದನ್ನು ಬಳಸುವ ಸಾಧ್ಯತೆ ಇದೆ. ಇವತ್ತು ಪೊಲೀಸ್ ಹಿರಿಯ ಅಧಿಕಾರಿಗಳೊಂದಿಗೆ ಪ್ರಣವ್ ಚರ್ಚೆ ಮಾಡ್ತಾ ಇದ್ದಾರೆ. ತಂತ್ರಜ್ಞಾನ ಬಳಕೆ ಮೂಲಕ ಅಸ್ಥಿಪಂಜರಗಳ ಪತ್ತೆಗೆ ಪ್ಲಾನ್ ಹಚ್ಚಿದ್ದಾರೆ. ಗುರುತಿಸಿದಂತಹ 13ನೇ ಪಾಯಿಂಟ್ನಲ್ಲಿ ವಿದ್ಯುತ್ ಕಂಬಗಳಿದ್ದಾವೆ. GPR ಬಗ್ಗೆ ತಜ್ಞರ ಅಭಿಪ್ರಾಯದ ಬಳಿಕ ಮುಂದಿನ ನಿರ್ಧಾರವನ್ನು ಕೈಗೊಳ್ಳುತ್ತಾರೆ. GPR ಬಳಕೆ ಬಗ್ಗೆ ನಿರ್ಧಾರ ಕೈಗೊಳ್ಳಲಿರುವಂತಹ SIT ಮುಖ್ಯಸ್ಥ ಪ್ರಣವ್ ಮೊಹಾಂತ್, ತಂತ್ರಜ್ಞಾನದ ಮೂಲಕ ಅಸ್ಥಿಪಂಜರಗಳನ್ನು ಪತ್ತೆ ಹಚ್ಚುವಂತಹ ಪ್ಲಾನ್. ವಿದ್ಯುತ್ ಕಂಬಗಳಿರುವಂತಹ ಕಾರಣ ಈಗಾಗಲೇ ತಜ್ಞರ ಅಭಿಪ್ರಾಯವನ್ನು ಕೇಳ್ತಾ ಇದ್ದಾರೆ, ಬಳಸಬೇಕಾ ಬೇಡವಾ ಅಂತ. ಎಲ್ಲ ಒಂದು ಸಲಹೆಗಳನ್ನು ಪಡೆದಂತಹ ನಂತರದಲ್ಲಿ SIT ಮುಖ್ಯಸ್ಥ ಪ್ರಣವ್ ಮೊಹಾಂತಿ ಒಂದು ನಿರ್ಧಾರಕ್ಕೆ ಬರ್ತಾರೆ. GPR ಬಳಕೆ ಮಾಡಬೇಕೋ ಬೇಡವೋ ಅಂತ. ಆಸ್ ತಾವು ನೋಡಬಹುದು ಸ್ಕ್ರೀನ್ನಲ್ಲಿ ನಾವು ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೇವೆ, ಅಲ್ಲಿ ಎಲೆಕ್ಟ್ರಿಕ್ ಪೋಲ್ ಇದ್ದಾವೆ, ವಿದ್ಯುತ್ ಕಂಬಗಳು. ಇಲ್ಲಿ ಅಗೆಯುವಂತಹ ಕೆಲಸ ಆದಾಗ ಅದು ಹಾನಿಯಾಗುವಂತಹ ಸಾಧ್ಯತೆ ಹೆಚ್ಚಾಗಿದೆ. ಹೀಗಾಗಿ ಒಂದು ಸೇಫರ್ ಮೆಷರ್ಸ್ನ ತೆಗೆದುಕೊಂಡು GPR ತಂತ್ರಜ್ಞಾನವನ್ನು ಬಳಸುವಂತಹ ಸಾಧ್ಯತೆ ಹೆಚ್ಚಾಗಿದೆ. ಇಲ್ಲಿಯ ತನಕವೂ ಪೊಲೀಸರ ಜೊತೆ ಮಾಹಿತಿಯನ್ನು ಪಡೆದುಕೊಳ್ತಾ ಇದ್ದಾರೆ. ಜೊತೆಗೆ ಒಂದು GPR ತಂತ್ರಜ್ಞಾನದ ತಜ್ಞರು, ಅವರುಗಳ ಜೊತೆಯೂ ಕೂಡ ಪ್ರಣವ್ ಮೊಹಾಂತಿ ಚರ್ಚೆಯಲ್ಲಿದ್ದಾರಂತೆ SIT ಮುಖ್ಯಸ್ಥರು. ಎಲ್ಲ ಸಲಹೆಗಳನ್ನು ಪಡೆದುಕೊಂಡಂತಹ ನಂತರದಲ್ಲಿ GPR ಬಳಸಬೇಕನ್ನುವಂಥ ನಿರ್ಧಾರಕ್ಕೆ ಪ್ರಣವ್ ಮೊಹಾಂತಿ ಬರ್ತಾರೆ. ನನ್ನ ಪ್ರಕಾರ ಈ ಒಂದು ತಂತ್ರಜ್ಞಾನದ ಬಳಕೆಯನ್ನು ಎಲ್ಲ ಕಡೆಯೂ ಮಾಡಬೇಕಾಗಿತ್ತು ಅಂತ. ಕಾಡಿನ ನಾಶ ಅನ್ನುವಂಥ ಪ್ರಶ್ನೆ ಬಂದಾಗ ಅದು ಆಗ್ತಾ ಇರಲಿಲ್ಲ. ಮ್ಯಾನ್ಯುಯಲ್ ಪವರ್ಸ್ ಒಂದಷ್ಟು ಬೇಕಾಗಿತ್ತು. 20ರಿಂದ 60 ಜನ ಕಾರ್ಮಿಕರು ಹಾರೆ ಪಿಕಾಸಿ ಹಿಡ್ಕೊಂಡು ಅದೆಲ್ಲವೂ ಕೂಡ ನಿಲ್ತಾ ಇತ್ತು ಇಫ್ ಇನ್ ಕೇಸ್ GPR ಅನ್ನು ಎಲ್ಲ ಕಡೆ ಬಳಸಿದ್ರೆ. ಬಟ್ 13th ಪಾಯಿಂಟ್ನಲ್ಲಿ GPR ಬಳಕೆಗೆ ಮುಂದಾಗ್ತಾ ಇದ್ದಾರೆ.